ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿಗಳ ಲೇಖಕರ ಪರಿಚಯ ವಿಭಾಗದಲ್ಲಿ ನಮ್ಮ ಕನ್ನಡದ ಖ್ಯಾತ ಕವಿ ಮತ್ತು ಲೇಖಕರಾದಂಥ ಕುವೆಂಪು ಅವರ ಬಗ್ಗೆ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಜ್ಞಾನವನ್ನು ಗಳಿಸಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಕವಿ ಕುವೆಂಪು ಅಥವಾ ಲೇಖಕರಾದಂಥ ಕುವೆಂಪು ಅವರು 1904ರಲ್ಲಿ ಇವರ ಜನನ ಆಗುತ್ತೆ. ಈ ಕುವೆಂಪು ಅನ್ನುವಂಥದ್ದು ಅವರ ಕಾವ್ಯನಾಮ. ಕುವೆಂಪು ಎಂಬ ಕಾವ್ಯನಾಮದೊಂದಿಗೆ ಅವರು ಕನ್ನಡದ ಸಾಹಿತ್ಯವನ್ನು ಕೃಷಿ ಮಾಡಿದ್ದಾರೆ. ಅವರ ನಿಜವಾದ ಹೆಸರು KV ಪುಟ್ಟಪ್ಪ. ಅಂದರೆ ಅವರ ಊರು ಕುಪ್ಪಳ್ಳಿ, ಅದರಿಂದ ಕು ತಗೊಂಡಿದ್ದಾರೆ. ಅವರ ಅಪ್ಪನ ಹೆಸರು ವೆಂಕಟಪ್ಪ, ತಗೊಂಡಿದ್ದಾರೆ. ಅವರ ಹೆಸರು ಪುಟ್ಟಪ್ಪ, ಅದರಲ್ಲಿ ಪೂ ತಗೊಂಡು ಅವರ ಕಾವ್ಯನಾಮ ಕುವೆಂಪು ಅಂತ ಆಗಿದೆ. ಇವರ ಕಾಲ ಬಂದು 1904ರಲ್ಲಿ ಇವರ ಜನನ ಆಗ್ತದೆ. ಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತೇಳಿ ಅಲ್ಲಿ ಸ್ಥಳದಲ್ಲಿ ಅವರ ಜನನ ಆಗುತ್ತೆ. ಇವರ ಕೃತಿಗಳು ಬಂದು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ ಇವೆಲ್ಲವೂ ಕೂಡ ಅವರ ಕವನ ಸಂಕಲನಗಳು, ಪ್ರಮುಖ ಕವನ ಸಂಕಲನಗಳು. ಅದರ ಜೊತೆಗೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವೆಲ್ಲವೂ ಕೂಡ ಅವರ ಪ್ರಖ್ಯಾತ ಕಾದಂಬರಿಗಳು. ಇನ್ನು ತಪೋನಂದನ, ರಸೋ ವೈಸಹ ಇವೆಲ್ಲವೂ ಕೂಡ ವಿಮರ್ಶಾ ಸಂಕಲನಗಳು. ಇನ್ನು ಹಮಲನ ಕತೆ, ಮೋಡಣ್ಣನ ತಮ್ಮ, ಈ ಬೊಮ್ಮನಹಳ್ಳಿ, ಕಿಂದರಿ ಜೋಗಿ ಇವೆಲ್ಲವೂ ಕೂಡ ಮಕ್ಕಳ ಕತೆಗಳು. ಇನ್ನು ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳ್ ಇವು ಅವರ ನಾಟಕಗಳು. ಇನ್ನು ಏನು ನೆನಪಿನ ಇದು ರಾಮಾಯಣ ದಶಮನಂ ಅನ್ನುವಂಥ ಕಾವ್ಯ ಆಗ್ತದೆ. ಇನ್ನು ನೆನಪಿನ ದೋಣಿಯಲ್ಲಿ ಅವರ ಆತ್ಮಕಥನ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಯಶೋಗಾಥೆಯನ್ನ ತಾನೇ ಬರೆದುಕೊಳ್ಳುವಂಥದ್ದನ್ನ ನಾವು ಆತ್ಮಚರಿತ್ರೆ ಅಂತೀವಿ. ಇದು ನೆನಪಿನ ದೋಣಿಯಲ್ಲಿ ಇದು ನಮ್ಮ ಕುವೆಂಪು ಅವರ ಆತ್ಮಚರಿತ್ರೆ ಆಗ್ತದೆ. ಇನ್ನ ಪ್ರಶಸ್ತಿಗಳು ಮತ್ತೆ ಬಿರುದುಗಳು ಯಾವ್ಯಾವೆಲ್ಲ ಬಂದಿದೆಯಪ್ಪ ಅಂದ್ರೆ, ಇವರಿಗೆ ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಜೊತೆಗೆ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಿದೆ ಅದು ಕೂಡ ಏನಾಗುತ್ತೆ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಬರುತ್ತೆ. ಮತ್ತೆ ಪಂಪ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ಭಾರತ ಸರ್ಕಾರ ಕೊಡುವಂತ ಅತ್ಯುತ್ತಮ ಪ್ರಶಸ್ತಿಯಾದಂಥ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಸಾಹಿತ್ಯದ ವಿಭಾಗದಲ್ಲಿ ನಮ್ಮ ಕುವೆಂಪು ಅವರು ಪಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಇವ್ರನ್ನ ಕರ್ನಾಟಕ ರತ್ನ ಅನ್ನುವಂಥ ಬಿರುದನ್ನು ಕೂಡ ಕೊಟ್ಟಿದೆ. ಇವರಿಗೆ ಕನ್ನಡದ ರಾಷ್ಟ್ರಕವಿಗಳಲ್ಲಿ ಇವರು ಕೂಡ ಒಬ್ಬರು. ಕನ್ನಡ ಭಾಷೆಗೆ 3 ಜನರಿಗೆ ರಾಷ್ಟ್ರಕವಿಗಳು ಅನ್ನುವಂಥ ಬಿರುದು ಬಂದಿದೆ. ಅದರಲ್ಲಿ ಇವರು 2ನೇವರಾಗಿ ರಾಷ್ಟ್ರಕವಿ ಬಿರುದನ್ನ ಪಡ್ಕೋತಾರೆ. ಮೊದಲನೇವರು ಎನ್ ಗೋವಿಂದಪ್ಪಯ್ಯ ಆದ್ರೆ, 2ನೇವರು ನಮ್ಮ ಕುವೆಂಪು, 3ನೇವರು GS ಶಿವರುದ್ರಪ್ಪ. ಇವರು ರಾಷ್ಟ್ರಕವಿ ಬಿರುದನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಇವರಿಗೆ ಮೈಸೂರು, ಕರ್ನಾಟಕ, ಬೆಂಗಳೂರು, ಗುಲ್ಬರ್ಗ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಜೊತೆಗೆ ಇವರು ಏನು 1957ರಲ್ಲಿ ನಡೆದಂತ 39ನೇ ಸಾಹಿತ್ಯ ಸಮ್ಮೇಳನ ಏನು ಧಾರವಾಡದಲ್ಲಿ ನಡೆಯುತ್ತೆ, ಆ ಧಾರವಾಡದಲ್ಲಿ ಸಮ್ಮೇಳನದ ಅಧ್ಯಕ್ಷರು ಆಗಿರ್ತಾರೆ ನಮ್ಮ ಕುವೆಂಪು ಅವರು. ಇವರು 1994ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇವರು ನಮ್ಮ ಕನ್ನಡ ಸಾಹಿತ್ಯದವನ್ನ ಶ್ರೀಮಂತಿಕೆಗೊಳಿಸಿದಂಥ ಮಹಾನ್ ಕವಿಗಳಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಂಥ ಕುವೆಂಪು ಅವರು ಹುಟ್ಟುಹಬ್ಬ ಏನು ಡಿಸೆಂಬರ್ 29 ಏನಿದೆ ಅದನ್ನ ವಿಶ್ವ ಮಾನವ ದಿನ ಅಂತೇಳಿ ಕರೀತಾರೆ. ಅಂದ್ರೆ ಇವರು ಅಂದ್ರೆ ಇಡೀ ಒಂದು ವಿಶ್ವವೇ ಒಂದು ಕುಟುಂಬ ಇದ್ದಂಗೆ ಅಂತೇಳಿ ಹೇಳಿದಂಥ ಮಹಾನ್ ವ್ಯಕ್ತಿ, ವಿಶ್ವ ಮಾನವ ಸಂದೇಶವನ್ನು ಸಾರದಂಥ ವ್ಯಕ್ತಿ ನಮ್ಮ ಕುವೆಂಪು ಅಂತ ಹೇಳಿದ್ರೆ
ತಪ್ಪಾಗಲಾರದು. ಇಂಥ ಮಹಾನ್ ಕವಿ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರ ಕೃತಿಗಳು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ತಪೋನಂದನ, ರಸೋವೈಸಹ, ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಜಲಗಾರ, ಯಮನ ಸೋಲ್, ಬೆರಳಿಗೆ ಕೊರಳ್, ಶ್ರೀ ರಾಮಾಯಣ ದರ್ಶನಂ, ನೆನಪಿನ ದೋಣಿಯಲ್ಲಿ ಹೇಳ್ಬೋದು. ಕುವೆಂಪು ಅವರ ಆತ್ಮಕಥನ ಯಾವುದು ಅಂದಾಗ ನೆನಪಿನ ದೋಣಿಯಲ್ಲಿ. ಇನ್ನು ಪ್ರಶಸ್ತಿಗಳು ಬಂದರೆ ಇವರಿಗೆ ನಮ್ಮ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಕುವೆಂಪು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಹಾಗೂ 4 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅಂದರೆ ಸಾಹಿತ್ಯದಲ್ಲಿ ಸಲ್ಲಿಸಿರುವಂಥ ಅಪ್ರತಿಮ ಸೇವೆಗಾಗಿ ಇವರಿಗೆ ಸಾಕಷ್ಟು ಬಹುಮಾನಗಳು ಕೂಡ ಬಂದಿದ್ದಾವೆ. ಇಲ್ಲಿ ಇಂಥ ಮಹಾನ್ ಕವಿ ವಿಶ್ವ ಮಾನವನ ಸಂದೇಶವನ್ನು ಸಾರಿದ್ದಾರೆ. ಅವರ ಹುಟ್ಟುಹಬ್ಬನ ವಿಶ್ವ ಮಾನವ ದಿನ ಅಂತೇಳಿ ಕೂಡ ಆಚರಣೆ ಮಾಡ್ತಾರೆ ಪ್ರತಿ ಡಿಸೆಂಬರ್ 29ರಂದು. ಇಂಥ ವಿಶ್ವ ಮಾನವತೆಯನ್ನು ಸಾರಿದಂಥ ನಮ್ಮ ಕುವೆಂಪು ಅವರ ಪರಿಚಯ ಇದಾಗಿತ್ತು. ಇಂತಹ ಮತ್ತಷ್ಟು ಕವಿಗಳ ಪರಿಚಯವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.